ಸ್ಯಾಂಡಲ್ವುಡ್ ನಟನಿಂದ ಡ್ರಿಂಕ್ ಅಂಡ್ ಡ್ರೈವ್ ಆಕ್ಸಿಡೆಂಟ್. ಮಯೂರ್ ಪಟೇಲ್ನಿಂದ ಸರಣಿ ಅಪಘಾತ. ಅತಿ ವೇಗ, ಅಜಾಗರೂಕ ಚಾಲನೆಯಿಂದ 4 ಕಾರು ಜಖಂ. ಅಪಘಾತದ ಬೆನ್ನಲ್ಲೇ ಮಯೂರ್ ಪಟೇಲ್ ವಿರುದ್ಧ ಎಫ್ಐಆರ್. ಹಲಸೂರು ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲು. ನಟನ ಫಾರ್ಚ್ಯೂನರ್ ಕಾರು ಕೂಡ ಸೀಸ್. ಹೆಂಡತಿಯ ಒಡವೆ ಅಡ ಇಟ್ಟು ಹೊಸ ಕಾರ್ ಖರೀದಿಸಿ 1 ವಾರ ಅಷ್ಟೇ ಕಳೆದಿತ್ತು. ಕುಡಿದು ಮಯೂರ್ ಪಟೇಲ್ ಅಪಘಾತ ಮಾಡಿದ್ದಾರೆ. ಇಎಂಐ ಕಟ್ಟಬೇಕು, ಕಾರ್ ನಿಂತರೆ ತುಂಬಾ ಕಷ್ಟ. ಜಖಂ ಆದ ಕಾರಿನ ಮಾಲೀಕ ಶ್ರೀನಿವಾಸ್ ಕಣ್ಣೀರು. ಅಜಿತ್ ಪವಾರ್ ನಿಧನದ ಬೆನ್ನಲ್ಲೇ ರಾಜಕೀಯ ಉತ್ತರಾಧಿಕಾರಿಯ ಚರ್ಚೆ. ಪತ್ನಿ ಸುನೇತ್ರಾ ಪವಾರ್, ಪುತ್ರ ಪಾರ್ಥ ಹೆಸರು ಮುನ್ನೆಲೆಗೆ. ಶರದ್ ಪವಾರ್ರ ಎನ್ಸಿಪಿ ಜೊತೆ ವಿಲೀನದ ಬಗ್ಗೆಯೂ ಚರ್ಚೆ. ರಾಜ್ಯ ರಾಜಕೀಯಕ್ಕೆ ಕುಮಾರಸ್ವಾಮಿ ವಾಪಸ್ ಚರ್ಚೆ ಬೆನ್ನಲ್ಲೇ ಡಿಕೆ ಬ್ರದರ್ಸ್ ಅಲರ್ಟ್. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಡಿಕೆ ಶಿವಕುಮಾರ್ ಸಂಚಾರ. ಗೊಂಬೆನಾಡ ಉತ್ಸವದಲ್ಲಿ ಡಿಕೆ ಸೋದರರು ಭಾಗಿ. ಕನಕೋತ್ಸವದ ಮೂಲಕ ತಮ್ಮ ಹಿಡಿತ ಬಿಗಿಗೆ ಪಟ್ಟು. ಎಚ್ಡಿ ಕುಮಾರಸ್ವಾಮಿ, ಅಂಬರೀಷ್ ಬಗ್ಗೆ ಅಶ್ಲೀಲ ಪದ ಪ್ರಯೋಗ. ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ರದ್ದು ಎನ್ನಲಾದ ಆಡಿಯೋ ವೈರಲ್. ನನ್ನಿಂದ 36 ಕೋಟಿ ಖರ್ಚು ಮಾಡಿಸಿದ್ರು ಅಂತಲೂ ಮಾತು. ಜಿ ರಾಮ್ಜಿ ಕಾಯ್ದೆ ಪ್ರಚಾರಕ್ಕೆ ದಳಪತಿ ನಿರ್ಧಾರ. ನಾಳೆಯಿಂದ ರಾಜ್ಯಾದ್ಯಂತ ಅಭಿಯಾನ ಆರಂಭಿಸಲಿದೆ ಜೆಡಿಎಸ್. ಬಿಜೆಪಿಗಿಂತ 1 ಹೆಜ್ಜೆ ಮುಂದೆ ಹೋಗಿ ಕೇಂದ್ರದ ಬೆಂಬಲಕ್ಕೆ ನಿಲ್ಲೋದಕ್ಕೆ ತೀರ್ಮಾನ. ಅಮೃತಾ ಗೌಡಗೆ ಅನಾಮಧೇಯ ಬೆದರಿಕೆ ಪತ್ರ. ಶಿಡ್ಲಘಟ್ಟ ಪೌರಾಯುಕ್ತೆ ಕಚೇರಿ ಮನೆಗೆ ಪೊಲೀಸರ ಭದ್ರತೆ. ಮತ್ತೊಂದೆಡೆ ಕಸ್ಟಡಿಯಲ್ಲಿ ಕಾಂಗ್ರೆಸ್ ಮುಖಂಡನ ವಿಚಾರಣೆ. ಪರಪ್ಪನ ಅಗ್ರಹಾರ ಜೈಲಿನ ಬ್ಯಾರಾಕ್ನಲ್ಲಿ ದರ್ಶನ್ ಭೇಟಿ ಮಾಡಿದ ಕಾನ್ಸ್ಟೇಬಲ್. ನಟನನ್ನ ನೋಡಲು ಸಹಾಯ ಮಾಡಿದ್ದಕ್ಕೆ ವಾರ್ಡನ್ ಮೇಲೆ ಅಲೋಕ್ ಕುಮಾರ್ ಕ್ರಮ. ಇಲಾಖಾ ತನಿಖೆಗೆ ವಹಿಸಿ ಚಾಮರಾಜನಗರ ಜೈಲಿಗೆ ವರ್ಗಾವಣೆ. ಚಾಮುಂಡಿ ದೈವವನ್ನ ಫೀಮೇಲ್ ಗೋಸ್ಟ್ ಅಂತ ಕರೆದಿದ್ದ ರಣವೀರ್ ಸಿಂಗ್ಗೆ ಸಂಕಷ್ಟ. ಹೈಗ್ರೌಂಡ್ಸ್ ಠಾಣೆಯಲ್ಲಿ ದಾಖಲಾಯಿತು ಎಫ್ಐಆರ್. ಧಾರ್ಮಿಕ ಭಾವನೆಗೆ ಧಕ್ಕೆ ಆರೋಪದಡಿ ಪ್ರಕರಣ ದಾಖಲು. ಬೀದರ್ನಲ್ಲಿ ಹಣ ಡಬಲ್ ಮಾಡಿಕೊಡೋ ಆಸೆ ತೋರಿಸಿ ಪಂಗನಾಮ. 4 ಜನರಿಗೆ 1 ಕೋಟಿ ರೂಪಾಯಿ ವಂಚಿಸಿದ ನಿವೃತ್ತ ಯೋಧರು. ರಿಯಲ್ ಎಸ್ಟೇಟ್ ಕತೆ ಕಟ್ಟಿ ಮೋಸ ಮಾಡಿ ಹರಿದಾಸ ಸಂತೋಷ್ ಪರಾರಿ. ಮೇಕಪ್ಗೆ ಅಂತಲೇ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದ ಖತರ್ನಾಕ್ ಕಳ್ಳಿ. ಕೆಆರ್ ಪುರಂ ಪೊಲೀಸರಿಂದ ಕಳ್ಳ ದಂಪತಿಯ ಬಂಧನ. ಕೇಸ್ ತನಿಖೆ ವೇಳೆ ಇಂಟ್ರೆಸ್ಟಿಂಗ್ ವಿಚಾರ ಬೆಳಕಿಗೆ. ಮೇಕಪ್ ಇಲ್ಲದೆ ನಾನು ಹೊರಗಡೆಗೆ ಹೋಗಲ್ಲ ಅಂತ ವಿಚಾರಣೆಯ ವೇಳೆ ಉತ್ತರ. ಗರ್ಭಿಣಿ ಸೊಸೆಯನ್ನ ಕತ್ತು ಸೀಳಿ ಕೊಂದ ಕಿರಾತಕ ಮಾವ. ರಾಯಚೂರಿನ ಸಿರವಾರ ತಾಲೂಕಿನ ಅಣಗಿ ಗ್ರಾಮದಲ್ಲಿ ಘಟನೆ. ಆರೋಪಿ ಸಿದ್ದಪ್ಪ ವಶಕ್ಕೆ ಪಡೆದ ಕವಿತಾಳ ಠಾಣೆ ಪೊಲೀಸರು. ಯುವತಿಗೆ ಮದುವೆಯಾಗೋದಾಗಿ ನಂಬಿಸಿ ವಂಚನೆ. ಹಣ ಪಡೆದು ಉಲ್ಟಾ ಹೊಡೆದ ಆರೋಪಿ ದಿಲೀಪ್. ಎಚ್ಎಎಲ್ ಠಾಣೆಯಲ್ಲಿ ದೂರು ದಾಖಲು. ಸರ್ಕಾರಿ ವೈದ್ಯರಿಗೆ ಖಾಸಗಿ ಐಪಿಡಿ ಚಿಕಿತ್ಸೆ ನಿಷೇಧ. ಒಪಿಡಿ ಮಾತ್ರ ಖಾಸಗಿ ಪ್ರಾಕ್ಟೀಸ್ಗೆ ಅವಕಾಶ. ಆರೋಗ್ಯ ಇಲಾಖೆಯಿಂದ ಆದೇಶ. ಕೊಪ್ಪಳದಲ್ಲಿ ಮತ್ತೆ ಆರಂಭವಾದ ಅಕ್ರಮ ಮರಳುಗಾರಿಕೆ. ಹಿರೇಹಳ್ಳ ಒಡಲನ್ನ ಅಗೆಯುತ್ತಿರುವ ದಂಧೆಕೋರರು. ಕರವೇ ಕಾರ್ಯಕರ್ತರಿಂದ ಆಕ್ರೋಶ. ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಹುಂಡಿ ಕಳ್ಳತನ. ತಲೆನೋವು ತಂದಿಟ್ಟಿದ್ದ 2 ಖದೀಮರನ್ನ ಬಂಧಿಸಿದ ಚಿತ್ತಾಪುರ ಪೊಲೀಸರು. ದೇವಸ್ಥಾನದ ಸಿಸಿಟಿವಿ ದೃಶ್ಯ ಆಧರಿಸಿ ಲಾಕ್. ದಾವಣಗೆರೆಯ ಬೆಳ್ಳೂಡಿ ಗ್ರಾಮದಲ್ಲೊಂದು ವಿಶೇಷ ಘಟನೆ. ವರ್ಷದ ಹಿಂದೆ ಅನಾರೋಗ್ಯದಿಂದ ಟಗರು ಕಾಳಗದ ಕಾಳಿ ಸಾವು.
9 ಲಕ್ಷ ರೂಪಾಯಿಯಲ್ಲಿ ಸ್ಮಾರಕ ಮಾಡಿಸಿದ ಮಾಲೀಕ. ಕಲಬುರಗಿಯ ಲಾಡ್ಲಾಪುರ ಗ್ರಾಮದಲ್ಲಿ ಹುಚ್ಚು ನಾಯಿಗಳ ಕಾಟ, 4 ಮಕ್ಕಳ ಕೈ, ಕಾಲು, ಮುಖಕ್ಕೆ ಕಚ್ಚಿದ ಶ್ವಾನಗಳು. ಅಲಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ದಾಖಲಿಸಿ ಚಿಕಿತ್ಸೆ. ಕಲ್ಕಿ ಸಿನಿಮಾದ ದೀಪಿಕಾ ಪಡುಕೋಣೆ ಜಾಗಕ್ಕೆ ಯಾರು ರಿಪ್ಲೇಸ್ ಅನ್ನೋ ಬಗ್ಗೆ ಚರ್ಚೆಗೆ ಸಿಕ್ತು ಉತ್ತರ. ಮೂಲಗಳ ಪ್ರಕಾರ ಡಿಪ್ಪಿ ಸ್ಥಾನಕ್ಕೆ ಸೌತ್ ಇಂಡಸ್ಟ್ರಿಯ ಖ್ಯಾತ ನಟಿಯ ಆಗಮನ. ಸಾಯಿ ಪಲ್ಲವಿ ನಟಿಸುತ್ತಾರೆ ಎಂಬ ಮಾಹಿತಿ ಲಭ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.